ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನಿವಾರದ ಚಟಾಪಟಿ. 108 ಶ್ರೀ ರಘುವೀರೇಂದ್ರ ತೀರ್ಥ ಸ್ವಾಮೀಜಿ ಕಿಡಿಕಾರಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 108 ಶ್ರೀ ರಘುವೀರೇಂದ್ರ ತೀರ್ಥ ಸ್ವಾಮೀಜಿಗಳು ಕಿಡಿಕಾರಿದ್ದಾರೆ. ಜನಿವಾರದ ಘಟನೆ ನನಗೆ ಆಘಾತ ಆಯಿತು ಅಂತ ಹೇಳಿದ್ದಾರೆ. ವಿದ್ಯಾರ್ಥಿಯ 1 ವರ್ಷದ ಭವಿಷ್ಯ ವ್ಯರ್ಥವಾಗುವ ರೀತಿ ಕಾಣಿಸ್ತಾ ಇದೆ. ಆ ವಿದ್ಯಾರ್ಥಿಗೆ 1 ವರ್ಷ ವ್ಯರ್ಥವಾಗದಂತೆ ಕ್ರಮ ವಹಿಸಬೇಕಾಗುತ್ತೆ. ಶ್ರೀ ಭೀಮಸೇತು ಮುನಿವೃಂದ ಮಠದ ಪೀಠಾಧಿಪತಿ ಆಗ್ರಹ ಮಾಡಿದ್ದಾರೆ. 108 ಶ್ರೀ ರಘುವೀರೇಂದ್ರ ತೀರ್ಥ ಸ್ವಾಮೀಜಿ ಅಲ್ಲಿನ ಪೀಠಾಧಿಪತಿಗಳಾಗಿದ್ದಾರೆ. ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಭೀಮನಕಟ್ಟೆಯಲ್ಲಿರುವಂಥ ಮಠ ಇದು. ಆ ಮಠದ ಶ್ರೀಗಳು ಕಿಡಿಕಾರಿದ್ದಾರೆ. ಪರೀಕ್ಷಾ ಕೇಂದ್ರಗಳಲ್ಲಿ ನಡೆದಿರುವಂತಹ ದುರ್ಘಟನೆ, ಬ್ರಾಹ್ಮಣ ವಿದ್ಯಾರ್ಥಿಯ ಯಜ್ಞೋಪವೀತ ಅರ್ಥಾತ್ ಜನಿವಾರವನ್ನು ಒಂದು ಕಡೆ ತೆಗೆಸಿದ್ದು ಇನ್ನೊಂದು ಕಡೆ ತೆಗೆಯುವಂತಹ ಪ್ರಯತ್ನ ಪಟ್ಟಾಗ ಆ ವಿದ್ಯಾರ್ಥಿ ಅದಕ್ಕೆ ನಿರಾಕರಿಸಿ ವಾಪಸ್ ಹೋದ ಘಟನೆಗಳನ್ನು ನೋಡಿದಾಗ ತುಂಬ ಆಘಾತವಾಯಿತು. 1 ವರ್ಷದ ಆ ವಿದ್ಯಾರ್ಥಿಯ ಭವಿಷ್ಯವೇ ವ್ಯರ್ಥವಾಗುವ ರೀತಿ ಈ ಘಟನೆ ನಡೆದಿದೆ. ತುಂಬ ಸಿದ್ಧತೆಯನ್ನು ಮಾಡಿಕೊಂಡಿದ್ದಂತಹ ವಿದ್ಯಾರ್ಥಿ. ಇದೆಲ್ಲ ನೋಡುವಾಗ ಈ ಯಜ್ಞೋಪವೀತ ಅನ್ನುವಂಥದ್ದು ಅರ್ಥಾತ್ ಜನಿವಾರ ಅನ್ನುವಂಥದ್ದು ಒಂದು ಸಂಸ್ಕಾರದ ಪ್ರತೀಕ ಅಷ್ಟೇ. ಈ ದೇಹದ ಮೇಲೆ ಯಜ್ಞೋಪವೀತವಿದ್ದರೆ ಇದರಿಂದ ಪರೀಕ್ಷೆಯಲ್ಲಿ ಯಾವ ರೀತಿಯ ಅಕ್ರಮ ನಡೀತದೆ ಎಂಬುವಂಥದ್ದು ತುಂಬ ಆಶ್ಚರ್ಯಕರವಾಗ್ತದೆ. ಇಂತಹ ಕ್ಷುಲ್ಲಕ ವಿಚಾರವನ್ನ ಉದ್ದೇಶಪೂರ್ವಕವಾಗಿ ಮಾಡುವ ಮೂಲಕ ಆ ಮುಗ್ಧ ಬಾಲಕನ ಮನಸ್ಸಿಗೆ ಆಘಾತವನ್ನು ಮಾಡಿರುವುದಷ್ಟೇ ಅಲ್ಲ, ಇದು ಈ ಸಂಸ್ಕಾರವಂತರಿಗೂ ಕೂಡ ಆಘಾತವಾಗುವಂಥ ಘಟನೆ ಇದು. ಹಾಗಾಗಿ ತಕ್ಷಣದಲ್ಲಿಯೇ ಇದಕ್ಕೆ ಬೇಕಾದ ಅಂದರೆ ಆ ವಿದ್ಯಾರ್ಥಿಯ ಒಂದು ವರ್ಷದ ವಿದ್ಯಾರ್ಥಿ ಜೀವನ ಹಾಳಾಗದೆ ಮುಂದಿನ ಆ ಜೀವನಕ್ಕೆ ಯೋಗ್ಯವಾಗುವ ರೀತಿಯಲ್ಲಿ ಪುನಃ ಪರೀಕ್ಷೆ ನಡೆಯುವಂಥದ್ದು, ನಡೆಸಿ ಆ ವಿದ್ಯಾರ್ಥಿಯ ಜೀವನಕ್ಕೆ ಪೂರಕ ನಡೆದುಕೊಳ್ಳ ಯಾವ ಕ್ರಮವನ್ನ ಅಧಿಕಾರಿ ವರ್ಗ ತೆಗೆದುಕೊಳ್ಳಬಹುದು ಅಂತ ಸೂಕ್ತವಾದ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ನಾವು ಆಗ್ರಹಿಸ್ತೇವೆ. ಹಾಗೆ ಈ ಸಂಸ್ಕಾರ ವಿಚಾರವಾಗಿ ಗಟ್ಟಿತನವನ್ನು ತೋರಿದಂತಹ ವಿದ್ಯಾರ್ಥಿಗೂ ಕೂಡ ಶ್ರೇಯಸ್ಸನ್ನ ಹಾರೈಸ್ತೇವೆ. ಇಂತಹ ದುರ್ಘಟನೆಗಳು ಮತ್ತೆ ಮತ್ತೆ ನಡೆಯದೆ, ಯಾಕೆ ನಡೆಯುವಂಥದ್ದು ಕೇವಲ ಇದು ಮೌನವಾಗಿರುವಂತಹ ಸಮಾಜದ ಮೇಲೆ ವಿಶೇಷವಾಗಿ ನಡೀತದೆ. ಅನ್ಯ ಸಮಾಜದ ಮೇಲೆ ನಡೆದರೆ ರಕ್ತದೋಕಳಿ ನಡೆಯಬಹುದೋ ಏನೋ. ಹಾಗಾಗಿ ಅಂಥವರ ಬಗ್ಗೆ ವಿಚಾರ ಯಾವ ನಡೆಯುವುದಿಲ್ಲ. ಇದು ನಮ್ಮ ಬ್ರಾಹ್ಮಣ ಸಮಾಜ ವಿಶೇಷವಾಗಿ ಎಲ್ಲ ಸಂಸ್ಕಾರವಂತೆಲ್ಲರೂ ಕೂಡ ಈ ಘಟನೆಯನ್ನ ಖಂಡಿಸುವುದರ ಜೊತೆಗೆ ಮುಂದೆ ಈ ರೀತಿಯ ಘಟನೆ ನಡೆಯದಂತೆ ಎಚ್ಚರ ವಹಿಸಬೇಕಾದದ್ದು ಅಧಿಕಾರದಲ್ಲಿರುವ ವರ್ಗದವರ ಕರ್ತವ್ಯ ಅಂತ ನಾವು ನೆನಪಿಸಲಿಕ್ಕೆ ಇಷ್ಟಪಡ್ತೇವೆ.